ವೀರವನ ಜ್ಯೋತಿ ಹೊಮ್ಮಿರುವ ಶಕ್ತಿ ಕನ್ನಡದ ಕತ್ತಿ ಬಲ ಭೀಮ ಚಾತಿ ಬುದ್ಧಿ ಬಿತ್ತಿ ಕನ್ನಡವ ಮೇಲೆತ್ತಿ ಉನ್ನತಿಯ ಕೆತ್ತಿ ಪ್ರಗತಿ ಮುದ್ರೆಯ ನುತ್ತಿ ಭಕ್ತಿ ಬುದ್ಧಿ ಹೊತ್ತಿರುವ ವ್ಯಕ್ತಿ ಕನ್ನಡದ ಕುಲಪತಿ ಅಧಿಪತಿ ಪ್ರಜಾಪತಿ ವಿಶ್ವವ್ಯಾಪ್ತಿ ನಿಮ್ಮ ಕೀರುತಿ ಕನ್ನಡದ ಆರ್ಭಟ ಕನ್ನಡದ ಬಾವುಟ ಕನ್ನಡದ ಗುಮ್ಮಟ ಕನ್ನಡದ ಕಿರೀಟ ಇವರೇ ನಮ್ಮ ಸಾರ್ವಭೌಮ ನಾಡಸಿಂಹ ಕೆಂಪೇಗೌಡ ಕೆಂಪೇಗೌಡ. ಭುವನೇಶ್ವರಿ ಮುದ್ದು ಕಂದ ನಮ್ಮ ಕೆಂಪೇಗೌಡರೇ ನಾಡಸಿಂಹ ಗರ್ಜನೆಗೆ ಗತ್ತು ತಂದಣೂದರೆ ನಮ್ಮ ನಾಡು ನುಡಿಗೆ ಹೊನ್ನ ಕಳಸವಾಗಿ ನಿಂತ ಗೌಡರೇ ಕರುನಾಡಿನ ಗಂಡುಗಲಿಯು ನಮ್ಮ ಕೆಂಪೇಗೌಡರೇ ನಗರ ಶಿಲ್ಪಿ ನೈಪುಣ್ಯಕ್ಕೆ ಕಂಗೊಳಿಸಿದೆ ಈದರೆ ಕೆಚ್ಚದೆಯ ಕನ್ನಡಿಗನು ನಮ್ಮ ಹೆಮ್ಮೆ ನಮ್ಮ ಗೌಡರೇ ಹೃದಯದೊಳಗೆ ಮೆರೆಯುತ್ತಿರುವ ದೇವರು ಕೆಂಪೇಗೌಡರು ಕೆಂಪೇಗೌಡರು. ಇತಿಹಾಸದಲ್ಲಿ ಸ್ವರ್ಣಾಕ್ಷರ ದಾಖಲೆ ಬರೆದ ಜನನಾಡಿಯಲ್ಲಿ ಮರೆಯದ ಮಾಣಿಕ್ಯವೂ ಆದ ಭದ್ರಕೋಟೆ ಕಟ್ಟಿದಂತ ಕಾಲಜ್ಞಾನಿ ಬುದ್ಧಿವಂತ ಗುರುಕುಲಗಳು ಸ್ಥಾಪಿಸಿದರು ಕೆರೆಕೊಳಗಳು ನಿರ್ಮಿಸಿದರು ಉದ್ಯಮಗಳು ಸೃಷ್ಟಿಸಿದರು ಗುಡಿ ಗೋಪುರ ಕಟ್ಟಿಸಿದರು ಕಲೆಗೆ ಬೆಲೆಯ ಕೊಟ್ಟು ಬೆಳೆಸಿದರು ಸರ್ವಧರ್ಮ ಬಾಳುವಂತ ಭಾಗ್ಯನಗರ ಕಟ್ಟಿಕೊಟ್ಟರು ಕೆಂಪೇಗೌಡರು ಕೆಂಪೇಗೌಡರು. ಭುವನೇಶ್ವರಿ ಮುದ್ದು ಕಂದ ನಮ್ಮ ಕೆಂಪೇಗೌಡರೇ ನಾಡಸಿಂಹ ಗರ್ಜನೆಗೆ ಗತ್ತು ತಂದಣೂದರೆ ನಮ್ಮ ನಾಡು ನುಡಿಗೆ ಹೊನ್ನ ಕಳಸವಾಗಿ ನಿಂತ ಗೌಡರೇ ಸವಿಗನ್ನಡಕ್ಕೆ ಮಹನೀಯರ ತ್ಯಾಗಗಳೆಷ್ಟು ಗಂಧದ ಗುಡಿಗೆ ಗುಂಡಿಗೆಯ ಆರತಿ ಎತ್ತು ವಿಶ್ವಖ್ಯಾತಿ ಗಳಿಸಿದಂತ ನಾಡಲಿರುವೆ ಪುಣ್ಯವಂತ ಕಣ ಕಣದಲ್ಲಿ ತನು ಮನದಲ್ಲಿ ಕನ್ನಡದಲ್ಲಿ ದಾಡಿದ ದಿನ ಹುಲಿ ಮರಿಗಳ ರಣಗಲಿಗಳ ಎದೆಯೊಳಗಿದೆ ಕನ್ನಡತನ ಚಿನ್ನಕ್ಕಿಂತ ಕನ್ನಡಾನೆ ಚೆನ್ನ
ಬೆಳಗಿ ಕಹಳೆ ಮೊಡಗಿ ಕೈಯ ಮುಗಿವ ತಾಯಿಯೇ ಕನ್ನಡಾಂಬೆ ಭುವನೇಶ್ವರಿ ಮುದ್ದು ಕಂದ ನಮ್ಮ ಕೆಂಪೇಗೌಡರೇ ನಾಡಸಿಂಹ ಗರ್ಜನೆಗೆ ಕತ್ತು ತಂದನು ದೊರೆ ನಮ್ಮ ನಾಡು ನುಡಿಗೆ ಹೊನ್ನ ಕಳಸವಾಗಿ ನಿಂತ ಗೌಡರೇ ಕರುನಾಡಿನ ಗಂಡುಗಲಿಯು ನಮ್ಮ ಕೆಂಪೇಗೌಡರೇ ನಗರ ಶಿಲ್ಪಿ ನೈಪುಣ್ಯಕ್ಕೆ ಕಂಗೊಳಿಸಿದೆ ಈರಲೆ ಹೆಜ್ಜೆದೆಯ ಕನ್ನಡಿಗನು ನಮ್ಮ ಹೆಮ್ಮೆ ನಮ್ಮ ಗೌಡರೇ ಕನ್ನಡಿಗರ ಹೃದಯದೊಳಗೆ ಮೆರೆಯುತ್ತಿರುವ ದೇವರು ಕೆಂಪೇಗೌಡರು. ಸರ್ವಶ್ರೇಷ್ಠ ಅಪ್ರತಿಮ ಆಡಳಿತಗಾರರಾದ ಶ್ರೀ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವವನ್ನು ನಮ್ಮ ಉಪವಿಭಾಗದಲ್ಲಿ ಎಲ್ಲ ನೌಕರರು ಸಂಘ ಸಂಸ್ಥೆಗಳ ನೌಕರರ ಮುಖಾಂತರ ನಾವು ಇವತ್ತು ಆಚರಣೆ ಮಾಡ್ತಾಯಿದ್ವಿ. ಈ ಒಂದು ಸರಳ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ರಮೇಶ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾಯಿದ್ವಿ. ಅದೇ ರೀತಿ ನಮ್ಮ ಮಹಾತ್ಮ ಗಾಂಧಿ ನ್ಯಾಷನಲ್ ಹೈಸ್ಕೂಲ್ ಶಿಕ್ಷಕರಾದಂಥ ವಿರೂಪಾಕ್ಷಿ ಶಳವಾದಿ ಅವರು ಮುಖ್ಯ ಭಾಷಣಕಾರರಾಗಿ ಬಂದಿದ್ದಾರೆ. ಸೊ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ವಿ. ಆತ್ಮೀಯ ನೌಕರೇ, ಈ ಒಂದು ಸರಳ ಸಮಾರಂಭಕ್ಕೆ ಎಲ್ಲ ಶಾಖಾಧಿಕಾರಿಗಳು, ಸಹಾಯಕ ಇಂಜಿನಿಯರ್ಗಳು, ಸಂಘ ಸಂಸ್ಥೆ ಮುಖಂಡರುಗಳು ಮತ್ತು ಮಹಿಳಾ ನೌಕರರು, ಈ ಸಭೆಗೆ ಗುತ್ತಿಗೆದಾರರು ಹಾಗೂ ಗುತ್ತಿಗೆದಾರರು GVPಗಳು ಬಂದು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ನಿಮ್ಮ ಮುಖಾಂತರ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪ್ರಥಮವಾಗಿ ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ರಮೇಶ್ ಸರ್ ಒಂದೆರಡು ಮಾತು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ 516ನೇ ಕೆಂಪೇಗೌಡ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನೌಕರ ಬಂಧುಗಳೇ, ಇವತ್ತು ನಾವು ಕೆಂಪೇಗೌಡರ ಜಯಂತಿಯನ್ನು ನಮ್ಮ ವಿಭಾಗದಲ್ಲಿ ಬೆಸ್ಕಾಂ, KPTCL ಮತ್ತು ವಿದ್ಯುತ್ ಗುತ್ತಿಗೆದಾರ ಸಹಕಾರದಿಂದ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೀವಿ. ನಾವು ಕೆಂಪೇಗೌಡರನ್ನ ಈ ದಿನ ನಾವು ಯಾಕೆ ಸ್ಮರಿಸಬೇಕು ಅಂದರೆ ಅವರು ಸಮರ್ಥ ಆಡಳಿತಗಾರ ಆಗಿದ್ದರು. ಕೆಂಪೇಗೌಡರು ಅಂದರೆ ನಮಗೆ ಮೊದಲು ನೆನಪು ಬರೋದು ಬೆಂಗಳೂರು. ಸೊ ಇವತ್ತಿನ ಒಂದು ಬೆಂಗಳೂರನ್ನು ಅವರು ಅಂದಿನ ಕಾಲದಲ್ಲಿ ಒಂದು ಯೋಜನೆ ಮಾಡಿ ನಿರ್ಮಾಣ ಮಾಡಿದರು. ಸೊ ನಮ್ಮ ಕರ್ನಾಟಕಕ್ಕೆ, ನಮ್ಮ ದಕ್ಷಿಣ ಭಾರತದ ಕರ್ನಾಟಕಕ್ಕೆ ಉಪಯೋಗ ಆಗಲಿ ಅಂತೇಳಿ ಅವರು ಅವತ್ತೊಂದು ಬೆಂಗಳೂರನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಅದರಿಂದ ವಿಶ್ವದಾದ್ಯಂತ ನಮ್ಮ ಬೆಂಗಳೂರು ಪ್ರಚಲಿತವಾಗಿದೆ. ಸೊ ಅವರೊಂದು ಕೊಡುಗೆ ಅಂತ ಹೇಳ್ಬೋದು. ಇವತ್ತು ಅವರು ಏನು 4 ಗಡಿಗಳನ್ನು ಅವರು ಬೆಂಗಳೂರಲ್ಲಿ ಗುರುತು ಮಾಡಿರ್ತಾರೆ, ಅದನ್ನು ಮೀರಿ ಇವತ್ತು ಇನ್ನೂ ಬೆಳೀತಾನೆ ಇದೆ. ಸೊ ಅವರೊಂದು ದೂರದೃಷ್ಟಿಯಿಂದ ಇದು ಸಾರ್ಥಕವಾಯಿತು. ಅವ್ರು ಬೆಂಗಳೂರು ಕಟ್ಟಿರೋದ್ರಿಂದ ಇವತ್ತು ನಾವೆಲ್ಲನೂ ಚೆನ್ನಾಗಿದ್ದೀವಿ. ನಮಗೆಲ್ಲ ಇವತ್ತು ಬೆಂಗಳೂರು ವಿದ್ಯುತ್ ಕಂಪ್ನಿ ಅಂತಲೂ ಮಾಡಿದ್ದಾರೆ. ಸೊ ನಮ್ಮ ಒಂದು ಕಂಪ್ನಿ ಚೆನ್ನಾಗಿರ್ಬೇಕಂದ್ರೆ ಅವರೇ ಕಾರಣ. ಯಾಕಂದರೆ ಇವತ್ತು ಅನೇಕ ಫ್ಯಾಕ್ಟ್ರಿಗಳು ಬಂದು ಅಲ್ಲಿ ನಿಲ್ಲಿಸಿದ್ದೇವೆ. ಅವರ ಒಂದು ಸಮರ್ಥ ಆಡಳಿತದಿಂದ ಇವತ್ತು ಬೆಂಗಳೂರು ನಿರ್ಮಾಣ ಆಯಿತು. ಅವರು ಆಡಳಿತದಲ್ಲಿ ಸಮರ್ಥರಾಗಿದ್ದರು. ಅವರು ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗ್ತಾಯಿದ್ರು, ಸಮಾನವಾಗಿ ಕಾಣ್ತಾಯಿದ್ರು. ಮತ್ತು ನಮ್ಮ ಕೋಲಾರ ಜಿಲ್ಲೆ ದಕ್ಷಿಣ ಭಾರತದಲ್ಲಿ ಅನೇಕ ಕೆರೆಗಳನ್ನು ಕಟ್ಟಿದ್ರು. ಅವರು ಈ ಕೆರೆಗಳನ್ನು ಕಟ್ಟೇ ಇಲ್ಲ ಅಂದಿದ್ರೆ ನಮ್ಮದು ಮರುಭೂಮಿ ಆಗ್ಬಿಡ್ತಾಯಿತ್ತು. ನಮ್ಗೆ ಯಾವುದೇ ಒಂದು ಕೋಲಾರ ಜಿಲ್ಲೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಯಾವುದೇ ನದಿಗಳಿಲ್ಲ. ಅದನ್ನು ಅವರು ಮನೆಗೊಂಡು ಕೆರೆಗಳನ್ನು ಕಟ್ಟಿದ್ರು. ಅದೇ ಬೆಂಗಳೂರಲ್ಲಿ ಎಲ್ಲ ಸಮಾಜದವರೆಗೂ ಒಂದೊಂದು ಪೇಟೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಎಲ್ಲರ ನಗರಗಳಲ್ಲೂ ಇವತ್ತು ಎಲ್ಲ ಪೇಟೆ ಇದೆ. ಅದೇ ಕೆಂಪೇಗೌಡರು ಯಾವುದೇ ಒಂದು ಅವರ ಜನಾಂಗ ಯಾವುದೇ ಒಂದು ಪೇಟೆಯನ್ನು ಕಟ್ಟಲಿಲ್ಲ. ಅಂಥ ಮಹಾನುಭಾವರವರು ಅವರೊಂದು ಮಾಡಿರುವ ಒಂದು ಸೇವೆಗಳನ್ನು ನೆನಪಿಸ್ಕೊಂಡು ಅನೇಕ ಸರ್ಕಾರಗಳು ಅವರ ಜಯಂತಿಯನ್ನು ಸ್ಟಾರ್ಟ್ ಮಾಡಿದೆ. ಅವರ ಒಂದು ಪ್ರತಿಮೆಯನ್ನು ನಮ್ಮ ವಿಧಾನಸೌಧದ ಮುಂದೆ ನಿರ್ಮಾಣ ಮಾಡಿದ್ದಾರೆ. ಅವರ ಒಂದು ನೆನಪಿನಿಗೋಸ್ಕರ ಆಗಿ ಬೆಂಗಳೂರು ಏರ್ಪೋರ್ಟ್ಗೆ ಅವರ ಹೆಸರನ್ನು ಇಟ್ಟಿದ್ದಾರೆ. ಅದೇ ಥರ
ಬೆಂಗಳೂರು ಏರ್ಪೋರ್ಟ್ ಮುಂದೆ 108 ಅಡಿ ಎತ್ತರದ ಒಂದು ಕೆಂಪೇಗೌಡ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಥರ ಎಲ್ಲ ಅನೇಕ ಅವರು ಮಾಡಿರೋ ಒಂದು ಕಾರ್ಯಗಳನ್ನು ಸಮರ್ಥವಾಗಿ ನೆನಪಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಸರ್ಕಾರಗಳು ಈ ಥರ ಮಾಡಿದ್ದಾವೆ. ಅದೇ ಥರ ನಾವು ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಬೇಕು. ಇವತ್ತು ಕೆಂಪೇಗೌಡರು ಜಯಂತಿ ಅಂದರೆ ನಾವು ಇವತ್ತು ಮಾಡಿಬಿಟ್ಟು ಹೋಗೋದಲ್ಲ, ಅವ್ರು ಏನೇನೋ ಮಾಡಿದ್ದಾರೆ. ಅವರೊಂದು ಪುಸ್ತಕನ ಓದಿ ಸಮರ್ಥ ಆಡಳಿತಗಾರ ಆಗಿದ್ದರು. ಅವರು ಎಲ್ಲರನ್ನೂ ಸಮಾನವಾಗಿ ಕಾಣ್ತಾಯಿದ್ರು. ಆ ಥರ ನಾವು ನಮ್ಮ ಜೀವನದಲ್ಲಿ ಒಗ್ಗೂಡಿಸ್ಕೊಬೇಕಂತ ಹೇಳ್ತಾ ನಾನು ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ.